ಬುದ್ಧಿ ಕಲಿಸ್ತಾನೆ ನನ್ನ ಗಂಡ. ಅಷ್ಟೇ ಅಲ್ಲ ಕಣೋ, ಈಗ ಒಡೆದು ಹೋದ ನನ್ನ ಸಂಸಾರ ಹಿಂದಿಲ್ಲ ನಾಳೆ ಆದ್ರೂ ಒಂದೇ ಆಗುತ್ತದೆ ನಂಬಿಕೆ ನನಗಿದೆ. ನಿನ್ನಂತ ಕಾಮದ ನಾಯಿಗಳ ಜಂಬ ಕೊಚ್ಕೊಳ್ಳೋದು ನನ್ನ ಚಪ್ಪಲಿಗೆ ಸಮ. ಇಷ್ಟೆಲ್ಲಾದರೂ ನಿನ್ನ ಸೊಕ್ಕು ನಿಂತಿಲ್ಲವೇ? ಈ ಸಿರಿವಂತನ ಸಿರಿವಂತಿಕೆಗೆ ಸವಾಲಾಕುವೆಯೋ? ನಾನು ಮನಸ್ಸು ಮಾಡಿದರೆ ಹೀಗಲೇ ನಿನ್ನ ಮೈದುನನನ್ನು ಬೀದಿಗೆ ಸೇರಿಸಬಲ್ಲೆ. ಆದರೆ ನಾನು ಹಾಗೆ ಮಾಡಲಾರೆ. ಅವನಿಂದ ಆಗಬೇಕಿವೆ. ಅವುಗಳನ್ನು ಮುಗಿಸಿಕೊಂಡು ನಾನೇ ಅವನನ್ನು ಬೀದಿಗೆ ಸೇರಿಸುತ್ತೇನೆ. ಆಗ ಬರಂತೆ. ಈಗ ಮನೆಯಿಂದ ಕಾಲು ಕಿತ್ತುವೆ ಅಥವಾ ನಿನ್ನ ಮೈದುನನಿಂದಲೇ ಕುತ್ತಿಗೆಗೆ ಕೈ ಹಾಕಿ ವರ ತಳ್ಳಿಸಲು. ನಮ್ಮೂರು ಹಕ್ಸೆ ಬಾಗಿಲು ಕಟ್ತಾ ಹೋದ್ರೆ ನನ್ನ ಗಂಡ ಈ ಶೋಪರಾಯನ ಮಗನೇ ಅಲ್ಲ, ಅವನೇ ರಾಮ. ನಿನ್ನ ಹಾಗೆ ರಾವಣ ಅಲ್ಲ ಕಣ ಅವನು. ರಾಮ ಹಸಿದ ಹೆಬ್ಬುಲಿ ಅಂತೆ ಹಾರಿ ಬಂದು ನಿನ್ನ ಗಂಡ ನನ್ನ ಗಂಟಲು ಕಡಿಯಲು ಬಂದರೆ, ಮದವೇರಿದ ಆನೆಯಂತೆ ನನ್ನ ಬಂಟರು ನಿನ್ನ ಗಂಡನ ಮೇಲೆ ಒಂದೇ ಹೊಡೆತಕ್ಕೆ ಹೆರಗಿ ಹೊಳೆದು ಕೊಂದು ಹಾಕುತ್ತಾರೆ. ನೆನಪಿರಲೇ. ಪ್ರಕಾಶ, ಹೆಣದೊಗಿಯ ನಿನ್ನ ವಲಸು ತಂದೆ ಮತ್ತು ಹತ್ತಿಗೆಯನ್ನು ಮನೆಯಿಂದ ಬೀದಿಗೆ. ಪಾಪಿಗಳ, ಹೊರಟು ಹೋಗಿ ಇಲ್ಲಿಂದ. ಇಂಥ ಪವಿತ್ರವಾದ ಮನೆಯಲ್ಲೇ ನಿಮ್ಮಂತ ಜನಗಳು ಇರಬಾರದು. ಹೊರಟು ಹೋಗಿ ವಲಸು ಸೂಳೆ ಇಲ್ಲಿಂದ. ಬೇಡ ಮಗನೇ ಬೇಡ. ಈ ಪಾಪಿ ವಿಷಕಂಠನ ಮಾತಿ ಎಲ್ಲ ತಂದಿನವರೆಗೆ ಹಾಕಬೇಡ ಮಗನೇ. ನಿನ್ನ ಕಾಲಿಡಿದು ಬೇಡಿಕೊಳ್ತಾನೆ ಮಗನೇ ಬೇಡ. ಪ್ರಕಾಶ, ನಾವು ಹೊರಗೆ ಹೋದ ಮೇಲೆ ನಿನ್ನನ್ನು ಈ ನಾಯಕಿಂದ ಕೇಳಾಗಿ ಕಾಣ್ತಾನೆ ಮಗನೇ. ನಮ್ಮದು ದೂರ ಮಾಡಬೇಡ ಮಗನೇ. ನನ್ನ ಮಾತನ್ನು ಕೇಳಪ್ಪ. ಸರಿ ಆಚೆ ಮುದಯ್ಯ. ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರದೆಂಬಷ್ಟು ಮೂರ್ಖ ನಾನಲ್ಲ. ವಿಷಕಂಠಪ್ಪ ನನ್ನನ್ನು ನಾಯಂತೆ ನೋಡಿದರು ಸರಿ, ನಿಮ್ಮ ಮುಖವನ್ನು ನನಗೆ ತೋರಿಸಬೇಡಿ. ಹೊರಟು ಹೋಗುವ ವಲಸು ಸೂಳೆ ಇಲ್ಲಿಂದ ಮೊದಲು. ಹೆತ್ತ ತಾಯಿಗಿಂತ ಮಿಗಿಲಾಗಿರುವ ನಿನ್ನ ಆಪ್ತಗ ಸೂಳೆ ಅಂತ ಬೊಗಳ್ತಾ ಇದೆಯಲ್ಲ. ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೋ. ಈಗ ನಂಬಿದೆಯಲ್ಲ ಈ ಕಾಮದ ನಾಯಿಯನ್ನು, ಒಂದಿಲ್ಲ ಒಂದು ದಿನ ನಿನ್ನ ಸರ್ವ ಆಸ್ತಿಯನ್ನು ಕಿತ್ಕೊಂಡು ಬೀದಿ ಮೇಲೆ ಭಿಕ್ಷೆ ಬೇಡದಕ್ಕಂತ ಹಚ್ತಾನೆ. ಅವಾಗ ಗೊತ್ತಾಗುತ್ತದೆ ನನ್ನ ಅಣ್ಣ, ನನ್ನ ಅತ್ತಿಗೆ, ನನ್ನ ಅಪ್ಪ ಎಂತವ್ರು ಅಂತ. ನಿನ್ನನ್ನು ನನ್ನ ಮೈದನಂದು ಹೇಳ್ಕೊಳ್ಳೋದಕ್ಕೂ ನನಗೆ ನಾಚಿಕೆ ಆಗುತ್ತದೆ. ಮಾವಯ್ಯ, ಇತ್ತ ನಾಯಿ ಜೊತೆ ಇರೋದಕ್ಕಿಂತ ಎಲ್ಲಾದ್ರೂ ಭಿಕ್ಷೆ ಬೇಡಿ ನಾವು ಜೀವನ ಮಾಡುವುದೇ ಲೇಸು. ಬನ್ನಿ ಮಾವ, ಇಲ್ಲಿಂದ ಹೋಗೋಣ. ಬದುಕು ಜಟಕ ಬಂಡಿ ವಿಧಿಯದರ ಬನ್ನಿ, ಇಂದು ಈ ಬೇಸರ ಕಳೆಯಲು ಕ್ಲಬ್ಗೆ ಹೋಗೋಣ. ಇದೇ ಖುಷಿಯಲ್ಲಿ ಹಿಂದೆ ಪಾರ್ಟಿ ಅರೇಂಜ್ ಮಾಡುವೆ. ನಡಿ ಮಿತ್ರ ನಡಿ. ಬೈರೋ, ಬೈರ ಬಾರೋ.
ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗು ಬಡಿಸು ಬೆಂಕಿ ಚೆಂಡಿನಾಡ ನೋಡು, ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ್ಯ. ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ, ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ. ಏನು ಮಾಡಿದೋ ನನ್ನ ಮೈ ಕೈಗೆಲ್ಲ, ಮೈಯೆಲ್ಲ ಉರಿಯುತ್ತಿದೆಯಲ್ಲ, ಕೈ ಕಾಲುಗಳ ಮೇಲೆಲ್ಲ ಬಲ್ಲೆ ಬಲ್ಲೆಗಳಾಗಿವೆ. ಕಾಪಾಡು ದೇವ ಕಾಪಾಡು. ಮಿತ್ರ ವಿಷಕಂಠ, ಬೇಗ ಕರೆಸೋ ಡಾಕ್ಟರ್ನ, ಉರಿಯನ್ನು ತಡೆದುಕೊಳ್ಳಲಾಗುತ್ತಿಲ್ಲ. ಏಯ್, ಏಕೆ ಬಗಳುತ್ತಿರುವೆ ನಾಯಿಯಂತೆ? ಸ್ವಲ್ಪ ತಾಳು. ಪತ್ರೆಪ್ಪ ಡಾಕ್ಟರ್ನನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ. ತಡೆದುಕೊಳ್ಳಲಾಗುತ್ತಿಲ್ಲ ಓ ಮಿತ್ರ ವಿಷಕಂಠ, ಈ ಉರಿಯನ್ನು ಬೇಗ ಕರೆಸೋ ಡಾಕ್ಟರ್ನ. ಹಲೋ ಶ್ರೀಮಂತ್ರಿ, ಯಾಕೆ ಅರ್ಜೆಂಟ್ ಬರಲು ತಿಳಿಸಿದ್ರಿ? ಮನೆಯಲ್ಲಿ ಸ್ವಲ್ಪನೂ ನಿಲ್ಲಲು ಕಾಲಾವಕಾಶ ಕೊಡದೆ ಅವಸರ ಮಾಡಿದ ಈ ಪತ್ರಪ್ಪ, ಯಾರಿಗೆ ಏನಾಗಿದೆ? ಬನ್ನಿ ಡಾಕ್ಟ್ರೇ. ಅದೋ ಪ್ರಕಾಶ ಬೆಳಗಿನಿಂದಲೂ ಮೈಯೆಲ್ಲ ಉರಿಯುತ್ತಿದೆ ಎಂದು ಚೀರಾಡುತ್ತಿದ್ದಾನೆ. ಸ್ವಲ್ಪ ಏನಾಗೈತಿ ನೋಡ್ರಿ ಅವನ ಮೈಗಿ. ಹೌದ್ರಿ ಅಪ್ಪ, ನಿನ್ನೆಯಿಂದ ಹಂಗ ನಾಯಿ ಬೊಗಳಿದಂಗ ಬೊಗಳಕತ್ಯಾನ. ಏನಾಗೈತೆ ಅಂತ ನೋಡ್ರಿ ಅವಂಗ. ವಿಷಕಂಠನಪ್ಪರೇ, ಚಿಂತಿಸಬೇಡಿ. ಸ್ವಲ್ಪ ತುರುಕಿಯಷ್ಟೇ, ಸುಮ್ಮನೆ ಆಯಾಸ ಮಾಡಿಕೊಳ್ಳಬೇಡಿ. ನಾನು ಕೆಲವು ಮಾತ್ರೆಗಳನ್ನ ಬರೆದುಕೊಡುತ್ತೇನೆ. ನೀನು ಗುಣಮುಖನಾಗುವೆ. ವಿಷಕಂಠನವರೇ, ಈ ಕಡೆ ಬನ್ನಿ ಸ್ವಲ್ಪ. ಅವನಿಗೆ ಬಂದಿರುವುದು ಒಂದು ಗುಣಮುಖವಾಗದ ಕಾಯಿಲೆ, ಅದೊಂದು ಸೋಂಕು. ಒಂದು ವೇಳೆ ನೀವು ಅವನನ್ನು ಇಲ್ಲಿಯೇ ಇರಿಸಿಕೊಂಡರೆ ಆ ಕಾಯಿಲೆಗೆ ನೀವು ಸಹ ಬಲಿಯಾಗಬಹುದು. ಯಾರವನು ಸರ್? ಅವನು ನಮ್ಮ ಮನೆಯ ಆಳು. ಪತ್ರೆಪ್ಪ, ಬೇಗನೆ ಹೋಗಿ ಡಾಕ್ಟರ್ನನ್ನು ಕಳಿಸಿ ಬಾ. ಆ ನಾಯಿಗೆ ಒಂದು ಮುಕ್ತಿ ತೋರಿಸೋಣ. ಅಪ್ಪಾರ, ನಾ ಡಾಕ್ಟರ್ನ ಕಳಿಸಿ ಬರ್ತೇನ್ರಿ. ಈ ರೋಗಿಯಿಂದ ಸ್ವಲ್ಪ ಎಚ್ಚರದಿಂದಿರ್ರಿ. ಏನೆಂದು ಬಗಳಿದೆ ನೀನು ಆ ಡಾಕ್ಟರ್ನ ಮುಂದೆ? ನಾನು ನಿಮ್ಮನೆ ಆಳೆಂದು ಹೇಳುವೆಯಾ? ಎಷ್ಟೊಂದು ಸಕ್ಕು ನಿನಗೆ. ನಾನು ಗುಣಮುಖನಾದ ಮೇಲೆ ತೋರಿಸುತ್ತೇನೆ ಆಳೋ ಒಡೆಯನೆಂಬುದನ್ನು. ಒಡೆಯ ಮಿಸ್ಟರ್ ಪ್ರಕಾಶ್, ಅದೆಂದೋ ಸತ್ತು ಹೋಗಿದೆ ನಿನ್ನ ಒಡೆತನದ ಜೀವನ. ಇನ್ನು ಕೆಲವೇ ದಿನಗಳಲ್ಲಿ ಹಾರಿ ಹೋಗುವುದು ನಿನ್ನ ದೇಹದಲ್ಲಿರುವ ಪ್ರಾಣ. ಇನ್ನು ಕೆಲವೇ ಗಂಟೆಗಳಲ್ಲಿ ನೀನಾಗುವೆ ಕೊಳೆತು ನಾರುತ್ತಿರುವ ಕೊಳಚೆಯ ನೀರಿನ ಹೆಣ.
ಏಯ್, ಯಾರಲ್ಲಿ ಎಳೆದೋಗಿರಿ ಈ ನಾಯಿಯನ್ನು ಮನೆಯಿಂದ ಯಾವುದಾದರೂ ಒಂದು ಚರಂಡಿಯಲ್ಲಿ. ಬೇಡ ವಿಷಕಂಠ, ಬೇಡ. ನನ್ನನ್ನು ಈ ಮನೆಯಿಂದ ಮಾತ್ರ ಹೊರಹಾಕಬೇಡ. ಬೀದಿಗೆ ಎಸೆದು ನನ್ನ ಮರ್ಯಾದೆಯನ್ನು ತೆಗೆಯಬೇಡ. ನಿನ್ನ ಕಾಲಿಡಿದು ಬೇಡಿಕೊಳ್ಳುವೆ. ಹರಿಯಾಚೆ ನಾಯೇ, ನಿನ್ನ ಪಾಪದ ಕೈಗಳಿಂದ ನನ್ನ ಪವಿತ್ರವಾದ ಪಾದಗಳನ್ನು ಮುಟ್ಟಿ ಮಲಿನ ಮಾಡಬೇಡ. ಹೊರಬೀಳು ಮೊದಲು ನನ್ನ ಮನೆಯಿಂದ. ಲೋ ವಿಷಕಂಠ, ಮನೆಯಿಂದ ಹೊರ ಹೋಗಬೇಕಾದನು ನಾನಲ್ಲ, ಇದು ನನ್ನ ಮನೆ. ನೀನು ಹೊರಬೀಳು ಮಗನೇ ಮೊದಲು ಇಲ್ಲಿಂದ. ನಿನ್ನ ಬಣ್ಣದ ಮಾತಿಗೆ ಮರಳನಾಗಿ ನೀ ಹೇಳಿದ್ದೆಲ್ಲ ನಿಜವೆಂದು ನಂಬಿ ನಮ್ಮ ಸುಂದರವಾದ ಸಂಸಾರವನ್ನೇ ಛಿದ್ರವಾಗಿ ಮಾಡಿಕೊಂಡೆಯಲ್ಲೋ. ಮನೆ ಏಯ್! ಹಾ! ಎಲ್ಲಿದೆ ನಿನ್ನ ಮನೆ? ಇಲ್ಲಿ ಇರುವುದು ನೀನು ಸುಮ್ಮನೆ, ಮೇಲಿರುವುದು ನಿನ್ನ ಅರಮನೆ. ಪ್ರಕಾಶ, ನೀನು ಎಂದು ಬೆಂಗಳೂರಿಗೆ ಹೋಗುವಾಗ ನನ್ನನ್ನು ನಂಬಿ 20,000 ರೂಪಾಯಿಗಳನ್ನು ಪಡೆದು ಬಿಳಿ ಕಾಗದದ ಮೇಲೆ ಸಹಿ ಮಾಡಿದೆಯೋ? ಅಂದ ಆಯಿತು, ಈ ಮನೆ ನನ್ನ ಮನೆ. ಅಯ್ಯೋ, ಕಕ್ಕಿ ಬಿಟ್ಟೆಯಲ್ಲೋ ನಿನ್ನ ಗಂಟಲಿನಲ್ಲಿರೋ ವಿಷವನ್ನು. ನನ್ನ ಓದಿಗೆ ಸಹಾಯವಾಗಲೆಂದು ಹಣ ಕೊಟ್ಟು ಸಹಿ ಮಾಡಿಸಿಕೊಂಡೆ. ನಿನ್ನ ಮೋಸವನ್ನು ಅರಿಯದೆ ಸಹಿ ಮಾಡಿ ದೊಡ್ಡ ತಪ್ಪು ಮಾಡಿದೆ. ನಿನ್ನ ದುರಾಸೆಯಿಂದ ನನ್ನ ಬದುಕನ್ನೇ ಬರಿಬಾರದು ಮಾಡಿಬಿಟ್ಟೆ ಎಲ್ಲೋ ಪಾಪಿ. ಸಹಾಯ ಮಾಡಲು ಬಂದ ಮಿತ್ರನೆಂದು ಭಾವಿಸಿದರೆ ನೀನು ಮಿತ್ರನ ರೂಪದ ಶತ್ರುವಾದೆಯಲ್ಲೋ ಪಾಪಿ. ನನ್ನ ಜೀವನವನ್ನೇ ಪ್ರವೇಶಿ ಕೊನೆಗೆ ತೋರಿಸಿಬಿಟ್ಟೆಯಲ್ಲ ನಿನ್ನ ಗುಣವನ್ನು. ನೀನು ಮಿತ್ರನಲ್ಲ, ಮಿತ್ರನ ರೂಪದ ಶತ್ರುವಾದೆಯಲ್ಲೋ. ಪತ್ರಪ್ಪ, ಹೊರ ಹಾಕು ಈ ಕೊಳೆತು ಹೋಗುತ್ತಿರುವ ನಾಯಿಯನ್ನು. ಯಪ್ಪ, ಇಲ್ಲಿ ತನ ನಾವು ಹೇಳ್ದಂಗ ಕೇಳ್ಕೊಂಡು ತಾನ ಇಡೀ ಜೀವನನ ಹಾಳು ಮಾಡ್ಕೊಂಡೈತ್ರಿ. ಎಲ್ಲಾರು ಚಲೋ ದವಾಖಾನೆ ನೋಡಿ ತೋರಿಸಿರಾಯ್ತು, ಗುಣಮುಖ ಆಗ್ಬೋದು. ಇಲ್ಲೇ ಇರ್ಲಿ ಬಿಡ್ರಿ. ಬೇಡ ಪತ್ರಪ್ಪ, ಬೇಡ. ಒಂದು ವೇಳೆ ಈ ಮಗ ಗುಣಮುಖನಾದರೆ ನಾವು ಸ್ಮಶಾನದ ದಾರಿಯನ್ನು ನೋಡಬೇಕಾದಿತ್ತು. ಅಕಸ್ಮಾತ್ ಈ ವಿಷಯ ಏನಾದರೂ ರಾಮನಿಗೆ ತಿಳಿಯಿತಂದ್ರ ನಮ್ಮ ಮೈಯಾಗಿನ ಒಂದು ಹೆಲುಬು ತೊಗಲು ಕೂಡ ಸಿಗುವುದಿಲ್ಲ. ಮೊದಲು ಎಳೆದೋಗಿ ಈ ನಾಯಿಯನ್ನು ಯಾವುದಾದರೂ ಒಂದು ಚರಂಡಿಯಲ್ಲಿ. ಬೇಡ ವಿಷಕಂಠ, ಬೇಡ. ನಾ ಯಾರಿಗೂ ಈ ವಿಷಯವನ್ನು ತಿಳಿಸಲಾರೆ. ಪತ್ರಪ್ಪ ಹೇಳೋದು ಸರಿ ಇದೆ. ಆಸ್ಪತ್ರೆಗೆ ತೋರಿಸಿ ನನ್ನನ್ನು ಪುಣ್ಯ ಕಟ್ಕೊಳ್ಳಿರಿ. ನೀವು ಗುಣಮುಖನಾದ ಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಸೇವೆಯನ್ನು ಮಾಡಿ ಋಣವ ತೀರಿಸುವೆ. ಅದಕ್ಕಾದರೆ ಅವಕಾಶ ಕೊಡಿರಿ. ನಿಮ್ಮ ಕಾಲಿಡಿದು ಕೇಳುವೆನು, ದಯವಿಟ್ಟು ಹೊರ ಹಾಕಬೇಡಿ ನನ್ನನ್ನು. ಲೇ ಮಗನ ಪಕ್ಯ, ಈಗಲಾದರೂ ತಿಳಿತನಲೇ ಶ್ರೀಮಂತರ ಗೆಳೆತನದ ಪಾಠ. ನೀನು ಮಾಡಿದ ಪಾಪಕ್ಕೆ ಆ ದೇವರು ಸರಿಯಾದ ಶಿಕ್ಷೆಯನ್ನೇ ತಂದಿದ್ದಾನೆ. ಈಗ ಸರಳ ನೀನೇ ಹೋಗ್ತೀವೋ ಇಲ್ಲ ಲೇ ಬೈರ್ಯ? ಆಯ್ತ್ರಿ ಅಪ್ಪ, ಈ ಮಗನ ಹೊರಗಾಕ್ಲೇ ಮೊದಲ. ಬೇಡ ಪತ್ರಪ್ಪ, ಬೇಡ. ಓಟು ಬೇಡ ಪತ್ರಪ್ಪ, ಬೇಡ. ನನ್ನನ್ನು ಈ ಮನೆಯಿಂದ ಮಾತ್ರ ಹೊರ ಹಾಕಬೇಡ. ನಿಮಗೆ ಯಾರಿಗೂ ತೊಂದರೆಯಾಗದಂತೆ ಯಾವುದಾದರೊಂದು ಮನೆಯ ಮೂಲೆಯಲ್ಲಿ ಬಿದ್ದುಕೊಂಡಿರುವೆ. ಅದಕ್ಕಾದರೂ ಅವಕಾಶ ಕೊಡಿರಿ. ಪತ್ರಪ್ಪ, ನಾನು ಹೋಗುವ ಮೊದಲು ನಿನಗೊಂದು ಮಾತು ಹೇಳುತ್ತೇನೆ, ಕೇಳು. ಆವಾಗಲೇ ನನಗೆ ಹೇಳಿದೆಯಲ್ಲ ಹೇಗಿದೆ ಶ್ರೀಮಂತರ ಗೆಳೆತನದ ಪಾಠವೆಂದು. ಅದು ನಿನಗೆ ಅನ್ವಯವಾಗುತ್ತದೆ ನೋಡು, ಎಚ್ಚರದಿಂದಿರು. ಬೈರಣ್ಣ, ನೀನಾದರೂ ದವಾಖಾನೆಗೆ ಒಯ್ದು ನನ್ನ ಪ್ರಾಣವನ್ನು ಕಾಪಾಡು. ಅಯ್ಯೋ ತಂದೆ, ನಾನು ಎಲ್ಲಿಂದ ತರ್ರಿ ಅಪ್ಪ? ನಿಮ್ಮ ದವಾಖಾನೆಗೆ ಹಾಕಲು ಹಣ ಬನ್ನಿ. ಯಾವುದೋ ಒಂದು ದೇವಸ್ಥಾನದಲ್ಲಿ ಪುಣ್ಯವಂತರು ಹಾಕಿದ ಹಣದ ಜೀವನ ಅರಿತುಕೊಳ್ಳಿ. ಹೆಜ್ಜೆ ಹೆಜ್ಜೆ ಮೋಸ ಮಾಯೆ. ಇಂದಿಗೆ ಮುಗಿಯಿತು ಆ ಶಿವರಾಯಪ್ಪನ ಸುಖದ ಸಂಸಾರದ ಸುಪ್ಪತ್ತಿಗೆಯ ಜೀವನ.
ಕಳಚಿ ಬಿದ್ದಿದ್ದು ಆ ಸಂಸಾರದ ಕೊನೆಯ ಕೊಂಡಿ ಇಂದು ಈ ವಿಷಕಂಠ ಕೊಟ್ಟಿರುವ ವಿಷದ ಶಾಖದಿಂದ ದೇವರಾಯ ಸುಡಗಾಡು ಸೇರಿತಲ್ಲ ನಿನ್ನ ಕುಟುಂಬ. ನಾನು ಇಲ್ಲಿರುವ ಎಲ್ಲ ಆಸ್ತಿಯನ್ನು ಮಾರಿಕೊಂಡು ಬಂದ ಹಣವನ್ನು ಕಟ್ಟಿಕೊಂಡು ವಿದೇಶಕ್ಕೆ ಎಗರಿ ವೈಭವದ ಜೀವನವನ್ನು ಸಾಗಿಸುತ್ತೇನೆ. ಅಪ್ಪಾರ ನೀ ವಿದೇಶಕ್ಕೆ ಹೋದ್ರೆ ನನಗತಿ ಹಂಗ್ರಿ? ಆ ನನ್ನ ಸೊಸೆನ ಒಂದು ದಡಕ್ಕೆ ಸೇರ್ಸೋದು ಹೆಂಗ್ರಿ ಅಪ್ಪ? ಪತ್ರಪ್ಪ, ನನ್ನ ಸೊಸೆಗೆ ಯಾವಾಗಲ ಒಂದು ಗತಿ ಕಾಣಿಸಿರುವೆ. ಆದರೆ ಸುಬ್ಬಿ, ನೀನ್ ಹೇಗೆ ಮತ್ತೆ ಜೀವಂತವಾಗಿ ಬದುಕಿ ಬಂದಿರುವೆ ನಾ ಕಾಣೆ. ಆದರೆ ಇಂದು ನಿನಗೆ ಮುಕ್ತಿ ದೊರೆಯುವುದು ಈ ವಿಷಕಂಠನಿಂದಲೇ. ಹಾಗೆ ಮಾಡದೆ ಹೋದರೆ ನಾನು ಸೂರಪ್ಪ ಗೌಡಸರ ದೇಸಾಯಿಯ ಮಗ ವಿಷಕಂಠಪ್ಪ ಗೌಡಸರ ದೇಸಾಯಿನೇ ಅಲ್ಲ. ಪತ್ರಪ್ಪ, ನಿನಗ ಒಂದು ಗತಿ ಕಾಣಿಸಿ ನಾನು ಹೋಗೋದು. ನಡೆ, ಇಂದಿನ ವೈಭವದ ದಿನವನ್ನು ಸಂತೋಷದಿಂದ ಆಚರಿಸೋಣ. ನಿನಗಿಂದು ಕೊಡುವೆ ಒಂದು ಸಂತೋಷದ ಕೂಟವನ್ನು. ಯಪ್ಪ, ನಾಲಿಗೆ ಭಾಳ ಕೊಡ್ಡಾದಂಗಾಗೈತಿ. ಕಂಡದ ಜೊತೆಗೆ ಒಂದು ಸ್ವಲ್ಪ ಬಾಟ್ಲಿ ಮತ್ತು ಅದ್ರ ಜೊತೆ ಒಂದು ಎಣ್ಣೆನ ತರಿಸಿಬಿಡಪ್ಪ ಯಪ್ಪ. ಎಂಡ ಹೆಣ್ಣು ಎರಡು ಈ ವಿಷಕಂಠನ ಮನೆಯಲ್ಲಿ ಯಾವಾಗಲೂ ಬಾಗಿಲಲ್ಲೇ ಇರುತ್ತವೋ. ನಡೆ, ಅಂದ್ರ ರುಚಿ ನೋಡಮ್ ತಗೋ ಅಂದ್ರ. ಶಾಪ